ನನ್ನ ಹೆಸರು ನೂತನ. ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅಮ್ಮ ತೀರಿಕೊಂಡರು. ಅವಾಗಿನಿಂದ ಅಪ್ಪನೇ ನನ್ನನ್ನು ಬೆಳೆಸಿದ್ದು ಸಾಕಿತ್ತು. ಅಪ್ಪ ಕ್ಯಾಬ್ ಡ್ರೈವರ್. ಅಮ್ಮ ತೀರಿಕೊಂಡ ಮೇಲೆ ಇನ್ನೊಂದು ಮದುವೆ ಆಗುವಂತೆ ಅಂದರು. ಆದರೆ ಅಪ್ಪ, ನಾನು ನನ್ನ ಮಗಳಿಗೆ ಚಿಕ್ಕಮ್ಮನನ್ನು ತರಲ್ಲ ಅಂತ ಮದುವೆ ಆಗಲೇ ಇಲ್ಲ. ಅಂತ ಅಪ್ಪನಿಗೆ ದೇವರು ದ್ರೋಹವನ್ನು ಮಾಡಿದ್ದಾನೆ. ಅಪ್ಪನಿಗೆ ಲಿವರ್ ತೊಂದರೆಯಾಗಿ ಆಪರೇಷನ್ ಮಾಡಬೇಕು ಇಮಿಡಿಯೇಟ್ ಆಗಿ ಅಂತ ಡಾಕ್ಟರ್ ಹೇಳಿದ್ದಾರೆ. ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನನ್ನ ಜೊತೆ ಯಾರೂ ಇಲ್ಲ. ಮನೆಯಲ್ಲಿರುವ ಒಡವೆಯನ್ನು ಅಡ ಇಡೋಣ ಅಂದರೆ ಮನೆಯಲ್ಲಿ ಯಾವುದೇ ಒಡವೆ ಇಲ್ಲ. ಮತ್ತು ನಾವು ಇರೋದೇ ಬಾಡಿಗೆ ಮನೆಯಲ್ಲಿ. ಯಾವುದೇ ದುಡ್ಡಿನ ಆಧಾರವಿಲ್ಲ. ಇಂಥ ಸಂದರ್ಭದಲ್ಲಿ ನನಗೆ ನೆನಪಾಗಿದ್ದು, ನಾನು ಈಗಷ್ಟೇ ಕೆಲಸಕ್ಕೆ ಸೇರಿದ ಕಂಪನಿಯಲ್ಲಿ ಇರುವ ಬಾಸ್. ನಾನು ಅವರನ್ನು ಕೇಳಿದೆ, ದಯವಿಟ್ಟು ಸಹಾಯ ಮಾಡಿ ಅಂತ. ಆದರೆ ಅವರು, ನೀನು ಈಗಷ್ಟೇ ಸೇರಿದ್ದೀಯಾ, ನಿನ್ನ ಮೇಲೆ ಹೇಗೆ ನಂಬಿಕೆ ಇಟ್ಟು ದುಡ್ಡು ಕೊಡುವುದು ಆಗುವುದಿಲ್ಲ ಅಂತ ಒಂದೇ ಮಾತಿನಲ್ಲಿ ಹೇಳಿದರು. ನಾನು ಏನು ಮಾಡುವುದು? ಆಕಾಶವೇ ಕಳಚಿಬಿಟ್ಟಂತಾಯಿತು. ಜನ್ಮ ಕೊಟ್ಟ ಅಪ್ಪನನ್ನು ಉಳಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ನನ್ನ ಕೈನಲ್ಲಿ. ನಾನು ಒಬ್ಬಳ ಮಗಳೇ. ಡಾಕ್ಟರ್ ನೋಡಿದ್ರೆ ಇನ್ನೊಂದು ವಾರದಲ್ಲಿ ಆಪರೇಷನ್ ಮಾಡಬೇಕು, ಜಾಸ್ತಿ ಸಮಯ ಇಲ್ಲ ಅಂತ ಹೇಳ್ತಾರೆ. ನಾನು ಸ್ನೇಹಿತರನ್ನು ಕೇಳಿದೆ, ಆದರೆ ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇಲ್ಲ ಅಂತ ಎಲ್ಲರೂ ಕೈ ಚೆಲ್ಲಿದರು. ನಾನು ಪರದಾಡುತ್ತಾ ದೇವಸ್ಥಾನಕ್ಕೆ ತಲುಪಿದೆ. ದೇವರನ್ನು ಬೇಡುತ್ತಾ ದೇವರಿಗೆ ಕೈ ಮುಗಿದು ಕೇಳಿದೆ, ದಯವಿಟ್ಟು ಯಾವುದಾದರೂ ದಾರಿ ತೋರಿಸಿ. ಎಂಥದ್ದೇ ಕಷ್ಟದ ಪರಿಸ್ಥಿತಿಯಲ್ಲೂ ನಾನು ದುಡ್ಡನ್ನು ಪಡೆಯಲೇಬೇಕು. ನೀನು ತೋರಿಸಿದ ದಾರಿಯಲ್ಲಿ ನಾನು ನಡೆಯುತ್ತೇನೆ. ನನ್ನ ಆಫೀಸಿನಿಂದ ನನಗೆ ಫೋನ್ ಬರುತ್ತದೆ. ಅವರು ನಮ್ಮ ಬಾಸ್ ಅಸಿಸ್ಟೆಂಟ್. ಅವರ ಹೆಸರು ಪ್ರದೀಪ್. ನೀವು ಇವಾಗಲೇ ನಿಮ್ಮ ತಂದೆಗೆ ಏನೋ ತೊಂದರೆ ಇದೆ ಅಂತ ಹೇಳಿದ್ರು, ದುಡ್ಡು ಕೇಳಿದ್ರಲ್ಲ, ಅದರ ಬಗ್ಗೆ ಮಾತಾಡಬೇಕಾಗಿತ್ತು. ದೇವರಿಗೆ 1000 ನಮಸ್ಕಾರಗಳು. ನಾನು ಹೀಗಷ್ಟೇ ನಿನ್ನನ್ನು ಬೇಡಿದ್ದು. ಇಷ್ಟು ಬೇಗ ನೀನು ನನಗೆ ಸಹಾಯ ಮಾಡಿದ್ದೀಯಾ ದೇವರೇ? ಹೌದು ಸರ್, ದಯವಿಟ್ಟು ಏನಾದರೂ ಮಾಡೋಕ್ಕಾಗುತ್ತಾ ಅಂತ ಹೇಳಿ. ಹೌದು, ಅದರ ಬಗ್ಗೆ ನಾನು ಬಾಸ್ ಹತ್ರ ಮಾತಾಡಿದ್ದೀನಿ. ಅವರು ನಿಮ್ಮನ್ನು ಇವಾಗಲೇ ಕಾಣಬೇಕಂತೆ. ದಯವಿಟ್ಟು ಬೇಗ ಆಫೀಸ್ಗೆ ಬನ್ನಿ. ನಾನು ಆಟೋವನ್ನು ಹಿಡಿದು ಬೇಗ ಆಫೀಸ್ಗೆ ತಲುಪಿದೆ. ಸರ್ ಮೀಟಿಂಗ್ನಲ್ಲಿ ಬ್ಯುಸಿಯಲ್ಲಿದ್ದರು. ನಾನು ಸೋಫಾದ ಮೇಲೆ ಕುಳಿತು 1000 ಆಲೋಚನೆಗಳು. ಆದರೆ ಹೇಗಾದರೂ ಬಾಸನ್ನು ಒಪ್ಪಿಸಬೇಕು. ಅವರು ಏನೇ ಹೇಳಿದರೂ ನಾನು ಮಾಡಲು ಸಿದ್ಧವಾಗಿರಬೇಕೆಂದು ಮಾನಸಿಕವಾಗಿ ಸಿದ್ಧಳಾದೆ. ನಾನು ಕೆಲಸಕ್ಕೆ ಸೇರಿದ್ದಾಗಿನಿಂದ ಬಾಸನ್ನು ನಾನು ನೋಡಿಲ್ಲ. ಅವರು ಹೇಗಿರುತ್ತಾರೆ ಅನ್ನೋದೇ ಗೊತ್ತಿಲ್ಲ. ನಾನು ಬಹುಶಃ ಎಲ್ಲೋ ಅವರಿಗೆ ವಯಸ್ಸಾಗಿರಬೇಕು ಅಂತ ಅಂದ್ಕೊಂಡೆ. ಆದರೆ ನಾನು ಅವರನ್ನು ನೋಡಿದಾಗ ನನ್ನ ಲೆಕ್ಕಾಚಾರ ತಪ್ಪಾಗಿತ್ತು. ಹೌದು, ನನ್ನ ಕಣ್ಣ ಮುಂದೆ ಬಾಸ್ ನಿಂತಿದ್ದಾರೆ. ಅವರಿನ್ನೂ 30 ವರ್ಷ ದಾಟದ ಹುಡುಗ. ಅವರ ಹೆಸರು ದರ್ಶನ್. ಅವರು ನನ್ನನ್ನು ನೋಡಿ, ಬನ್ನಿ ಕುಳಿತುಕೊಳ್ಳಿ ಎಂದು ಹೇಳಿದರು. ನಾನು ನಿರಾಕರಿಸಿದೆ. ಇಲ್ಲ, ದಯವಿಟ್ಟು ಕುಳಿತುಕೊಳ್ಳಿ. ಹೇಳಿ, ನಿಮ್ಮ ಸಮಸ್ಯೆ ಏನು? ಸರ್, ನಾನು ನನ್ನ ತಂದೆಗೆ ಒಬ್ಬಳೆ ಮಗಳು. ನನ್ನ ತಾಯಿ ಚಿಕ್ಕ ವಯಸ್ಸಿನಲ್ಲಿ ತೀರಿ ಹೋದರು. ನಾವು ಬಡವರು. ಇವಾಗ ನಮ್ಮ ತಂದೆಗೆ ಆಪರೇಷನ್ ಮಾಡಬೇಕಾಗಿದೆ. ಅದಕ್ಕೆ ಬಹಳ ದುಡ್ಡು ಬೇಕು. ನನ್ನ ಹತ್ರ ಇಲ್ಲ. ನೀವು ನನಗೆ ಸಹಾಯ ಮಾಡಿದರೆ ನಾನು ಜೀವನ ಪರ್ಯಂತ ಈ ಆಫೀಸ್ನಲ್ಲಿ ಕೆಲಸ ಮಾಡ್ತೇನೆ. ನಿಮ್ಮ ತಂದೆ ಬಗ್ಗೆ ಕೇಳಿ ನನಗೆ ದುಃಖವಾಯಿತು. ನೀವು ಈಗಷ್ಟೇ ಈ ಕೆಲಸಕ್ಕೆ ಸೇರಿದ್ದೀರಾ. ನಾನು ನಿಮಗೆ ದುಡ್ಡು ಕೊಡಲು ಸಾಧ್ಯವಿದೆ. ಆದರೆ ನೀವು ನನ್ನ ಪರ್ಸನಲ್ ಅಸಿಸ್ಟೆಂಟ್ ಆಗಿ ನಾನು ಹೇಳುವ ಎಲ್ಲ ಕೆಲಸವನ್ನು ನೀವು ಮಾಡಬೇಕು. ನೀವು ಇದಕ್ಕೆ ಒಪ್ಪಿದರೆ ಒಂದು ಒಪ್ಪಂದವನ್ನು ನಾವು ಮಾಡಿಕೊಳ್ಳಬಹುದು. ಸರ್, ನೀವು ದುಡ್ಡು ಕೊಡ್ತೀನಿ ಅಂದರೆ ನೀನು ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧ. ಎಲ್ಲಿ ಸಹಿ ಮಾಡಬೇಕೆಂದು ಹೇಳಿ. ಅವರು ತೋರಿಸಿದ ಕರಾರು ಪತ್ರವನ್ನು ಸಹಿ ಮಾಡಿ ದುಡ್ಡನ್ನು ತೆಗೆದುಕೊಂಡು ಆಸ್ಪತ್ರೆಗೆ ಹೋಗಿ ತಂದೆಗೆ ಆಪರೇಷನ್ ನಾನು ಮಾಡಿಸಿದೆ. 1 ವಾರದ ನಂತರ ತಂದೆ ಸರಿ ಹೋದರು, ಚೇತರಿಸಿಕೊಳ್ಳುತ್ತಿದ್ದಾರೆ. ಬಾಸ್ ನನ್ನನ್ನು ಕರೆದು, ನೀವು ಬರೆದುಕೊಟ್ಟ ಕರಾರು ಪತ್ರವನ್ನು ನಿಭಾಯಿಸುವ ಸಂದರ್ಭ. ನಾನು ಹೇಳುವ ಎಲ್ಲ ಕೆಲಸವನ್ನು ನೀವು ಮಾಡಬೇಕು. ಬಾಸ್ ಮೊದಲಿಗೆ ಅವರ ಪರ್ಸನಲ್ ಕೆಲಸಗಳನ್ನು ಹೇಳಿದರು. ಎಷ್ಟೋ ಬಾರಿ ಅವರ ಬಟ್ಟೆಗಳನ್ನು ಒಗೆಯುವುದಕ್ಕೆ ಹೇಳಿದರು. ನಾನು ಅದನ್ನು ಮಾಡಿದೆ. ಅವರು ಹೇಳಿದ ಎಲ್ಲ ಕೆಲಸವನ್ನು ನಾನು ಚಾಚೂ ತಪ್ಪದೆ ಮಾಡಿದೆ. ಒಂದು ಬಾರಿ ಅವರ ಸ್ನೇಹಿತರು ಜೊತೆ ಪಾರ್ಟಿ ಮಾಡುತ್ತಿದ್ದರು. ಅವರ ಸ್ನೇಹಿತರೆಲ್ಲರೂ ಹೊರಟು ಹೋದರು. ನಂತರ ಅವರಿಗಾಗಿ ಒಂದು ಹುಡುಗಿ ಬರಬೇಕಾಗಿತ್ತು. ನೋಡು ವಿಚಾರಿಸಿ, ಯಾಕೆ ಇನ್ನೂ ಆ ಹುಡುಗಿ ಬಂದಿಲ್ಲ ಅಂತ ಕೇಳಿದರು. ನಾನು ವಿಚಾರಿಸಿದೆ. ಆ ಹುಡುಗಿ ಬರುವುದಿಲ್ಲ ಅಂತ ಹೇಳಿದ್ರು. ಅದು ಹೇಗೆ ಸಾಧ್ಯ? ಇದು ಯಾವಾಗಲೂ ನಡೆಯುವುದೇ ಅಲ್ಲವೇ? ನನಗೆ ಇಲ್ಲದೆ ಆಗುವುದಿಲ್ಲ. ಬೇರೆ ಯಾರಾದರೂ ಸಿಗುತ್ತಾರಾ ಅಂತ ನೋಡು. ನಾನು ಭಾಳಷ್ಟು ಫೋನ್ ಮಾಡಿ ಕೇಳಿದೆ, ಆದರೆ ಯಾರೂ ಬರುತ್ತಾ ಇಲ್ಲ. ಇದನ್ನು ಬಾಸ್ಗೆ ತಿಳಿಸಿದೆ. ಬಾಸ್ ಕೋಪಗೊಂಡರು. ಕಿರಿಕಿರಿಯಿಂದ ಕೂಗಾಡಿದರು. ಒಂದು ಕೆಲಸವನ್ನು ನಿನ್ನ ಕೈಯಲ್ಲಿ ಸರಿ ಮಾಡೋಕೆ ಆಗಲ್ಲ ಅಲ್ವೇ? ಮತ್ತೆ ಇನ್ನು ರಾತ್ರಿ ನಾನೇನು ಮಾಡಲಿ? ನೀನೇ ಹೇಳು, ಇದಕ್ಕೆ ಪರಿಹಾರ ಕೊಡು. ನಾನು ಅಳುತ್ತಾ ನಡುಗುತ್ತಾ ನಿಂತೆ.
ಅವರು ನನ್ನ ಹತ್ತಿರ ಬಂದರು. ಅವರ ಉಸಿರು ನನಗೆ ತಾಕುತ್ತದೆ. ನಡುಗುತ್ತಿರುವ ನನ್ನ ಕೈಯನ್ನು ಹಿಡಿದು, ನಿನಗೆ ನೀನು ಸಹಿ ಮಾಡಿರುವ ಕರಾರು ನೆನಪಿದೆಯೇ? ಅದರಲ್ಲಿ ನಾನು ಹೇಳುವ ಎಲ್ಲ ಕೆಲಸವನ್ನು ನೀನು ಮಾಡುತ್ತೀಯ? ನಾನು ತಲೆ ಅಲ್ಲಾಡಿಸಿ ಹೌದು ಎಂದೆ. ಇವತ್ತು ಯಾರೂ ಬರುವುದಕ್ಕೆ ತಯಾರಿಲ್ಲ, ಹಾಗಾಗಿ ನೀನೇ ಬಾ. ನಾನು ತಲೆ ಎತ್ತಿ ಅವರ ಕಣ್ಣನ್ನೇ ನೋಡುತ್ತಿದ್ದೇನೆ. ನನ್ನ ಗಂಟಲಿನಿಂದ ಯಾವುದೇ ಶಬ್ದ ಬರಲಿಲ್ಲ. ಇಷ್ಟು ಹೇಳಿದ ನಮ್ಮ ಬಾಸ್ ನನ್ನನ್ನು ಚಿಕ್ಕ ಮಗುವಿನ ಹಾಗೆ ಎತ್ತಿಕೊಂಡರು. ವಿರೋಧಿಸಬೇಕೆಂದರೂ ನನ್ನ ಕೈನಲ್ಲಿ ಆಗ್ತಾ ಇಲ್ಲ. ನನ್ನ ಕೈಗಳು ಬರ್ತಾ ಇಲ್ಲ. ಮಂಚದ ಮೇಲೆ ಹಾಕಿದ ಬಾಸ್ ಇನ್ನೂ ಒಂದು ಪೆಗ್ ಕುಡಿದರು. ಕೋಣೆಯ ಬಾಗಿಲನ್ನು ಹಾಕಿದರು. ಹತ್ತಿರ ಬಂದು, ನೋಡು, ಹೆದರಬೇಡ. ಇಷ್ಟು ದಿನ ನೀನು ನಾನು ಹೇಳಿದ ಎಲ್ಲ ಕೆಲಸವನ್ನು ಮಾಡಿದ್ದೀಯ. ನನಗೆ ಸಂತೋಷವಿದೆ. ಇವತ್ತು ನೀನು ಈ ಕೆಲಸವನ್ನು ಮಾಡಿದರೆ ನಿನಗೆ ಇನ್ನಷ್ಟು ದುಡ್ಡು ಕೊಡುತ್ತೇನೆ. ನಾನು ಧೈರ್ಯ ಮಾಡಿ ಅವರನ್ನು ಪ್ರಶ್ನಿಸಿದೆ, ನಿಮಗೆ ಯಾಕೆ ಇದು ಅಭ್ಯಾಸವಾಗಿದೆ? ನಾನು ಚಿಕ್ಕ ವಯಸ್ಸಿನಿದ್ದಾಗಲೇ ನನ್ನ ತಾಯಿ ತೀರಿಕೊಂಡರು. ತಾಯಿ ಪ್ರೀತಿ ಕಂಡಿಲ್ಲ ನಾನು. ಅದಕ್ಕೆ ಬೇಗ ಕೋಪಗೊಳ್ಳುತ್ತೇನೆ. ಕೆಟ್ಟ ಸ್ನೇಹಿತರ ಸಹವಾಸದಿಂದ ನನಗೆ ಇದು ಅಭ್ಯಾಸವಾಗಿದೆ. ಆದರೆ ನಿಮಗೆ ಇದು ಆರೋಗ್ಯ ತೊಂದರೆ ನೀಡುವುದಿಲ್ಲವೇ? ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ. ನೀನು ಹೆದರಬೇಡ, ಸುರಕ್ಷತೆ ಇದೆ ನನಗೆ. ಬಾಸ್ ಅವರ ಕೈಯನ್ನು ನನ್ನ ಕೂದಲುಗಳಲ್ಲಿ ಕೈ ಆಡಿಸಿದರು. ನೀನು ಇನ್ನ ಚಿಕ್ಕ ಹುಡುಗಿ. ನಿನ್ನ ರಂಧ್ರವನ್ನು ಇವತ್ತು ನಾನು ಬಗೆದು ಬಗೆದು ದೊಡ್ಡದು ಮಾಡುತ್ತೇನೆ. ನೋವಾದರೆ ಸಹಿಸಿಕೊ. ಅವರು ನಿಧಾನಕ್ಕೆ ಹೂವನ್ನು ಬಿಡಿಸುವ ಹಾಗೆ ಒಂದೊಂದನ್ನೇ ಬಿಡಿಸಿದರು, ಕಳಚಿದ್ರು. ನಾನು ವಿರೋಧಿಸಲಿಲ್ಲ. ಯಾಕಂದರೆ ಮನಸ್ಸಿನಲ್ಲಿ ನಾನು ಆ ವ್ಯಕ್ತಿಯನ್ನು ಪ್ರೀತಿಸುತ್ತಿದ್ದೇನೆ. ನನಗೆ ಆನಂದವನ್ನು ತಂದಿತು. ಮನಸಾರೆ ನಾನು ಇಷ್ಟಪಟ್ಟು ಆನಂದಿಸಿದೆ. ಅವರ ಬಿಸಿ ಉಸಿರು ತಾಕುತ್ತದೆ. ನನ್ನ ಮೈ ನಡುಗುತ್ತದೆ. ಆದರೂ ಅವರು ಸಮಾಧಾನಪಡಿಸುತ್ತಿದ್ದಾರೆ. ಸ್ವಲ್ಪ ಹೊತ್ತಾದ ನಂತರ ನನ್ನ ದೇಹದ ಒಳಗೆ ಬಿಸಿ ನೀರನ್ನು ಹರಿಸಿ ಶಾಖವನ್ನು ನೀಡಿದರು. ಕುಡಿದ ಮತ್ತಿನಲ್ಲಿದ್ದ ಬಾಸ್ ಯಾವುದೂ ನೆನಪಿಲ್ಲ. ಆದರೆ ನನಗೆ ಇಂಚಿಂಚು ನೆನಪಿದೆ. ಮರುದಿನ ನಾನು ಪಕ್ಕದಲ್ಲಿ ನೋಡಿ ಅವರು ಗಾಬರಿಯಾದರು. ನಾನು ಅವರಿಗೆ ನಡೆದಿದ್ದನ್ನು ಹೇಳಿದೆ. ಛೇ, ನಾನು ಎಂಥ ಕೆಲಸ ಮಾಡಿದೆ. ನಿನ್ನನ್ನು ಈ ಥರ ನಾನು ಬಳಸಿಕೊಳ್ಳಬಾರದು. ಬಾಸ್, ನಾನು ನಿಮ್ಮನ್ನು ಇಷ್ಟಪಡುತ್ತಿದ್ದೇನೆ. ನೋಡು, ನೀನು ಒಳ್ಳೆ ಹುಡುಗಿ. ಆದರೆ ನನಗೆ ಮದುವೆ ಆಗುವ ಯೋಚನೆ ಇಲ್ಲ. ಅದಕ್ಕಾಗಿ ನೀನು ದಯವಿಟ್ಟು ಈ ವಿಷಯವನ್ನು ಯಾರಿಗೂ ಹೇಳಬೇಡ. ಇದನ್ನು ಇಲ್ಲಿಗೆ ಮುಗಿಸು. ಮರುದಿನ ನಾವು ಆಫೀಸ್ನಲ್ಲೂ ಭೇಟಿಯಾದೆವು. ಅವರು ನನ್ನ ಜೊತೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇಲ್ಲ. ಅದೇನಾಯಿತು ಗೊತ್ತಿಲ್ಲ. ಅಂದಿನಿಂದ ಅವರ ಹತ್ತಿರ ಯಾವ ಹುಡುಗಿಯೂ ಬರಲಿಲ್ಲ. ಸ್ವಲ್ಪ ದಿನದ ನಂತರ, ನಿನ್ನ ಜೊತೆ ಕಳೆದ ಸಮಯ ನನಗೆ ನೆನಪಾಗಿ ಉಳಿತಿದೆ. ಆದ್ದರಿಂದ ಯಾವ ಹುಡುಗಿ ಹತ್ತಿರ ನನ್ನ ಮನಸ್ಸು ವಾಲುತ್ತಿಲ್ಲ. ನೀನು ಹೇಳಿದಂತೆ ನಾನು ನಿನ್ನನ್ನು ಇಷ್ಟಪಡುತ್ತಿದ್ದೇನೆ. ನಾವಿಬ್ಬರು ಮದುವೆ ಆಗೋಣವೇ? ಆದರೆ ನಾವು ಬಡವರು. ನಿಮ್ಮ ಮನೆಯಲ್ಲಿ ಒಪ್ಪುತ್ತಾರೆ. ಅವರನ್ನು ಒಪ್ಪಿಸುವ ಜವಾಬ್ದಾರಿ ನಮ್ಮದು. ನಮ್ಮ ಮದುವೆಗೆ ವಿರೋಧವಿದ್ದರು. ಆದರೆ ಅವರು ಆಸೆಗೆ ಯಾರೂ ಅಡ್ಡ ಬರಲು ಧೈರ್ಯ ಮಾಡಲಿಲ್ಲ. ಅದಕ್ಕೆ ನಮ್ಮ ಮದುವೆ ಸುಖವಾಗಿತ್ತು. ನಾವು ಇಂದು ಮದುವೆಯಾಗಿದ್ದೇವೆ. ನಮಗೆ ಒಂದು ಮಗುವಿದೆ. ಜೀವನ ಯಾವ ರೀತಿ ತಿರುವನ್ನು ಪಡೆಯುತ್ತದೆ ಎಂದು ತಿಳಿಯಲು ಸಾಧ್ಯವಿಲ್ಲ. ಜೀವನ ಬಂದ ಹಾಗೆ ನಾವು ಹೋಗಬೇಕು. ಎಲ್ಲರಿಗೂ ಒಳ್ಳೆಯದನ್ನೇ ನಾವು ಮಾಡಬೇಕು. ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.